ಇವತ್ತು ಈ ಒಂದು 77ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಇವತ್ತು ಧ್ವಜಾರೋಹಣ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ. ಇಡೀ ಭಾರತ ದೇಶಾದ್ಯಂತ ಇವತ್ತು ಜನವರಿ 26 ಅತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಇವತ್ತು ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಈ ಶಾಲೆಯ STMC ಅಧ್ಯಕ್ಷರಾಗಿರುವಂಥ ಶ್ರೀ ಗಫೂರ್ ಸಾಬ್ ಅವರೇ, ಹಾಗೂ ಈ ಶಾಲೆಯ ಸದಸ್ಯರಾಗಿರುವಂಥ ಮೋನೇಶ್ ಬಡಿಗೇರ್ ಅವರೇ, ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ ಅಂಬರೀಶ್ ಸರ್ ಅವರೇ, ಹಾಗೂ ಎಲ್ಲ ಶಿಕ್ಷಕ ವೃಂದವೇ, ಹಾಗೂ ಎಲ್ಲ ಶಿಕ್ಷಕಿ ಗುರುಮಾತೆಯರೇ ಮತ್ತು ಮುದ್ದು ಮಕ್ಕಳೇ, ಇವತ್ತು ನಮ್ಮ ಗ್ರಾಮದಲ್ಲಿ ಹಿರಿಯರಾಗಿರುವಂಥ ಶ್ರೀ ದೇವೇಂದ್ರಪ್ಪ ಅವರ ನಿಧಾನದ ಪ್ರಯುಕ್ತವಾಗಿ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಬಂದಿರಲಿಕ್ಕಿಲ್ಲ. ನಮ್ಮ ಗ್ರಾಮದಲ್ಲಿ ಆಗ ಹೋಗು ಏನೇ ಕಾರ್ಯಕ್ರಮಗಳಿದ್ದರೂ ಎದೆಗಟ್ಟಿ ನಿಂತು ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನಾವು ಕಳೆದುಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಒಂದು ಶ್ರದ್ಧಾಂಜಲಿಯನ್ನು ಹೇಳುತ್ತಾ, ಇವತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಯಾಕೆ ಈ ಗಣರಾಜ್ಯೋತ್ಸವ ಸುಮಾರು ವಿದ್ಯಾರ್ಥಿಗಳು ಮಾತನಾಡಿದರು, ಭಾಳ ಖುಷಿ ಆಯಿತು. ಒಬ್ಬರು ಹಿಂದಿಯಲ್ಲಿ ಮಾತಾಡಿದರು, ಇಂಗ್ಲೀಷ್ನಲ್ಲಿ ಮಾತಾಡಿದರು, ಕನ್ನಡದಲ್ಲಿ ಮಾತಾಡಿದರು. ನಮ್ಮ ಗಣತಂತ್ರ ವ್ಯವಸ್ಥೆ ಯಾವ ರೀತಿ ಐತಿ ಅಂತಕ್ಕಂಥದ್ದು ಹೇಳಿದರು. ಒಂದು ಗುಂಪು ವ್ಯವಸ್ಥೆ ಪ್ರಜಾ ಅಂದರೆ ಗಣರಾಜ್ಯೋತ್ಸವ. ಗಣ ಅಂದರೆ ಏನು? ಗುಂಪು ಅಂತ. ಎಂಥ ಗುಂಪು? ಜನಗಳ ಒಂದು ಸಮುದಾಯದ ಒಂದು ಗುಂಪು. ಆ ಗುಂಪಿನ ಮುಖಾಂತರ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳ ಮುಖಾಂತರ ನಡೀತಕ್ಕಂಥ ಒಂದು ಸರ್ಕಾರದ ವ್ಯವಸ್ಥೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಭಾರತ ದೇಶ ಸ್ವತಂತ್ರ ಆಯಿತು 1947ರಲ್ಲಿ. ಸ್ವತಂತ್ರ ಆದ ನಂತರ ಅದಕ್ಕಿಂತ ಪೂರ್ವದಲ್ಲಿ ಸುಮಾರು ನಮಗೆ ಬ್ರಿಟಿಷರು ಏನು ಮಾಡಿದ್ದಾರೆ ಅಂದರೆ 1946ರಲ್ಲಿ ಒಂದು ಹೇಳಿದರು, ನಿಮ್ಮದೇ ಆಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ನಿಮ್ಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತೀವಿ ಅಂತ. 47ರ ಅವಧಿಯಲ್ಲಿ ಹೇಳಿರ್ತಕ್ಕಂಥ ಸುಮಾರು 1 ವರ್ಷದವರೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮದೇ ಆಗಿರ್ತಕ್ಕಂಥ 1 ಲಕ್ಷ ಅಥವಾ 10 ಲಕ್ಷ ಜನಕ್ಕೆ ಒಬ್ಬರಂತೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಿ, ಆ ಪ್ರತಿನಿಧಿ ವ್ಯವಸ್ಥೆಯಲ್ಲಿ ಏನಿದ್ದಲ್ಲ ಸಂಸದರಂತ ಇವತ್ತು ಕರಿತಾ ಇದ್ದೀವಿ. ಸಂಸದರನ್ನು ಆಯ್ಕೆ ಮಾಡಿ ಸಂಸದರ ಮುಖಾಂತರ ಅವರಲ್ಲೇ ಒಬ್ಬರು ನಾಯಕರನ್ನು ಮಾಡಿ, ಜವಾಹರ್ಲಾಲ್ ನೆಹರು ಅವರ ನಾಯಕರನ್ನು ಮಾಡಿ, ಅವರ ಮುಖಾಂತರ ನಮ್ಮ ಭಾರತ ದೇಶ ಸ್ವಾತಂತ್ರ್ಯವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಯಾವ ರೀತಿ ನಾವು ಗಣರಾಜ್ಯೋತ್ಸವ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರು, ನಮ್ಗೆ ಎಂಥ ವ್ಯವಸ್ಥೆ ಇರ್ತಂದ್ರೆ ನಮ್ಮ ಭಾರತ ದೇಶ ಯಾವ ರೀತಿಯಾಗಿರ್ತಕ್ಕಂಥ ಸರ್ಕಾರ ಹೊಂದಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು, ಪ್ರಜೆಗಳ ಕರ್ತವ್ಯಗಳನ್ನು ಹಕ್ಕುಗಳೇನು, ಸರ್ಕಾರದ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು, ಸಂಸದೀಯ ವ್ಯವಸ್ಥೆ ಇರಬೇಕು, ಒಕ್ಕೂಟ ವ್ಯವಸ್ಥೆ ಇರಬೇಕು, ಅಧ್ಯಕ್ಷೀಯ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಬಹಳ ಗೊಂದಲ ಆಗ್ತಾ ಇತ್ತು. ಆದರೆ ಇಡೀ ಭಾರತ ದೇಶ ನಮ್ಮ ಸುಮಾರು 395 ವಿಧಿಗಳನ್ನು ಒಳಗೊಂಡಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನ ಇವತ್ತು ಜಾರಿಗೆ ಬಂದ ದಿವಸ ಅಂತ ಒಂದು ಕಡೆ ಹೇಳ್ತಾ ಇತ್ತು. 1950 ಜನವರಿ 26. ಜನವರಿ 26ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಇದೊಂದು ಸ್ವಲ್ಪ ಬಹಳ ವಿಚಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ 1930ರಲ್ಲಿ ಪೂರ್ಣ ಸ್ವತಂತ್ರ ಬೇಕು ಅನ್ನತಕ್ಕಂಥ ಆಂದೋಲನ ಶುರುವಾಗಿರ್ತಕ್ಕಂಥದ್ದು. ಯಾವಾಗ ಅಂದ್ರೆ 1930 ಜನವರಿ 26ರಲ್ಲಿ ಪೂರ್ಣ ಸ್ವಾತಂತ್ರ್ಯ ಬೇಕಾಗತಕ್ಕಂಥ ಕರೆ ಕೊಟ್ಟಾಗ ಏನಾಯ್ತಂದ್ರೆ ಅದೇ ದಿನಾಂಕವನ್ನು ನಾವು ಇವತ್ತ ಏನ್ ಮಾಡ್ತಾ ಇದ್ದೀವಿ, ಜನವರಿ 26. ನಮಗೆ ಸಂವಿಧಾನ ಅಂಗೀಕಾರ ಮಾಡಿದ ದಿವಸ ಅದು ನವೆಂಬರ್ 26 ಮಾಡಬಹುದಾಗಿತ್ತಲ್ಲ. ಸಂವಿಧಾನ ಅಂಗೀಕಾರ ಮಾಡಿದ್ವಿ ನಾವು, ಅಂಗೀಕಾರ ಮಾಡಿದ್ರು ನಾವು ಮತ್ತೆ ಸ್ವಲ್ಪ ದಿವಸ ಕಾಯ್ದು 2 ತಿಂಗಳವರೆಗೂ ಕಾಯ್ದುಬಿಟ್ಟು ನಾವು ಜನವರಿ 26 ನಾವು ಏನ್ ಮಾಡಿದ್ವಿ, ಸಂವಿಧಾನ ಜಾರಿಗೆ ಬಂದ ತಿಳ್ಕೋಬೇಕಾಗಿದ್ದೇವೆ. ಭಾರತ ದೇಶ ಸಂವಿಧಾನ ಎಂತಹ ಸಂವಿಧಾನ ಇದೆ, ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿದೆ, ಪ್ರಜೆಗಳ ಕರ್ತವ್ಯಗಳೇನದ, ಪ್ರಜೆಗಳ ಹಕ್ಕುಗಳೇನದವ, ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೋಬೇಕಾಗಿರ್ತಕ್ಕಂಥ ಅತ್ಯವಶ್ಯಕ ಆಗಿದೆ. ಸುಮಾರು 2 ವರ್ಷ 11 ತಿಂಗಳ 18 ದಿವಸದವರೆಗೆ ಸಂವಿಧಾನವನ್ನು ಬರೆದಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಭಾರತ ದೇಶಕ್ಕೆ ಎಂಥ ಒಂದು ವ್ಯವಸ್ಥೆ ಯಾವ ರೀತಿಯಾಗಿರ್ತಕ್ಕಂಥ ಸಂವಿಧಾನ ಬೇಕನ್ನತಕ್ಕಂಥದ್ದು ಅವರು ಅರ್ಥ ಮಾಡಿಕೊಂಡು ಬರೆದಿರ್ತಕ್ಕಂಥದ್ದು. ಇವತ್ತ ಏನಾಗ್ತಾ ಇದೆ, ಪ್ರತಿಯೊಂದು ಪ್ರತಿಬಂಧಕ್ಕಿದೆ. ಭ್ರಷ್ಟಾಚಾರ ನಡಿಬಾರ್ದಂತ ಕಾನೂನಿನಲ್ಲಿದೆ. ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಆ ಭ್ರಷ್ಟಾಚಾರ ನಿಗ್ರಹ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನ ವ್ಯವಸ್ಥೆ ಏನಾಗ್ತಾ ಇದೆ ಅಂದ್ರೆ ಇವತ್ತಿನ ಆಡಳಿತ ರೂಢ ಏನಿದೆಯಲ್ಲ
ಆ ಸರ್ಕಾರದಲ್ಲಿ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ಇವತ್ತ ಎಲ್ಲ ಕಾನೂನುಗಳನ್ನು ಮುರಿತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಿಂದೆ ನಾವು ನೆನಪು ಮಾಡಿಕೊಂಡಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಜಗಜೀವನ್ ರಾಮ್ ಇರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ಬೋದು, ಇನ್ನೊಂದು ಹೆಸರು ಕೇಳಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು. ಶಾಸ್ತ್ರಿ ಅವರಂತಹ ವ್ಯಕ್ತಿತ್ವ ಇಡೀ ವಿಶ್ವದಲ್ಲಿ ಯಾರು ಇಲ್ಲ. ಅಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅವರು ಕೂಡ ಪ್ರಧಾನಮಂತ್ರಿಗಳಾಗಿದ್ದರು. ಅವ್ರು ಎಂತ ಒಂದು ಸರಳ ಸ್ವಭಾವಿತ್ತಂದ್ರೆ, ಅವರು ತನ್ನ ಸೂಟ್ ಕೇಸ್ ಹಿಡ್ಕೊಂಡು ಪ್ರಧಾನಮಂತ್ರಿ ಆಗಿದ್ರು ಕೂಡ ರೈಲ್ವೆ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇದ್ರು. ಅವ್ರಿಗೆ ಹೆಚ್ಚು ವೇತನ ಕೊಡೋದನ್ನ ಸರ್ಕಾರ ಹೆಚ್ಚು ವೇತನ ಕೊಡಬೇಕಾದ್ರೆ ಅವ್ರು ಸರ್ಕಾರಕ್ಕೆ ಪತ್ರ ಬರ್ತಾರೆ, ನಮ್ಗೆ ಹೆಚ್ಚು ವೇತನ ಬರ್ತದೆ, ಕಟ್ ಮಾಡ್ರಿ, ನನಗೆ ಕಡಿಮೆ ಕೊಡ್ರಿ ಅಂತ ಬರ್ತದೆ. ಇವತ್ತು ಯಾರಾದ್ರೂ ಆ ರೀತಿ ಬರಿತಾ ಇದ್ದಾರೆ? ಇವತ್ತು ಎಂತ ವ್ಯವಸ್ಥೆ ಇದೆ? ಇವತ್ತು ಸಂಸದರು ತಮಗೆ ಬೇಕಾದಷ್ಟು ಇವತ್ತ ವೇತನವನ್ನು ಪಡಿತಾ ಇದ್ದಾರೆ. ಇವತ್ತ ಸಾಕಷ್ಟು ಭತ್ಯೆಗಳನ್ನು ಪಡಿತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೆ ಹೊರೆ ಹಾಕತಕ್ಕಂಥ ಕೆಲಸಗಳನ್ನು ಇವತ್ತು ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವರಿಗೆ ನಿಜವಾಗಿರ್ತಕ್ಕಂಥ ಪ್ರಾಮಾಣಿಕತೆ, ಅವರಲ್ಲಿರ್ತಕ್ಕಂಥ ನಿಜವಾಗಿರ್ತಕ್ಕಂಥ ದೇಶ ಸೇವೆ, ಸೇವಾ ಮನೋಭಾವನೆ, ಪ್ರಾಮಾಣಿಕತೆ, ನಿಷ್ಪಕ್ಷಪಾತ ಇವ್ಯಾವಿಲ್ಲ ಅವರ ಹತ್ತಿರ. ಇವತ್ತ ಈ ಹದಗೆಟ್ಟಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆ ಏನಾಗಬೇಕಾಗಿದೆ ಅಂದ್ರೆ, ಬಹಳಷ್ಟು ಅದು ಹೇಳಕ್ಕೆ ನಮ್ಗೆ ನಾಚಿಕೆ ಬರ್ತಾ ಇದೆ. ಭ್ರಷ್ಟಾಚಾರ ಇದೆ, ಲಂಚ ಉಳಿತಾಯ ಇದೆ, ಆಮೇಲೆ ಪ್ರಜೆಗಳನ್ನು ಹತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ನಮಗೆ ಏನಾಗ್ತದೆ, ಇವತ್ತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಎತ್ತ ಸಾಗ್ತಾ ಇದೆ ಅನ್ನತಕ್ಕಂಥ ನಮಗೆ ನೋವಾಗ್ತದೆ. ಸಂವಿಧಾನವನ್ನು ಮುರಿತಕ್ಕಂಥ, ಕಾನೂನನ್ನು ಮುರಿತಕ್ಕಂಥ ವ್ಯಕ್ತಿಗಳು ಇವತ್ತ ಜನಪ್ರತಿನಿಧಿಗಳಾಗಿ, ಜನರಿಗೆ ಭಯವನ್ನು ಹುಟ್ಟಿಸ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಇವತ್ತ ಏನಾಗ್ತಿದೆ ಅಂದ್ರೆ, ನಮ್ಮೆಲ್ಲ ಭಾರತ ದೇಶ ಬಹಳಷ್ಟು ಹಿಂದುಳಿತಕ್ಕಂಥದ್ದು. ಇವತ್ತ ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ದೇಶಗಳನ್ನು ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಇದೆ, ನಮ್ಮ ಭಾರತ ದೇಶ ಯಾವ ರೀತಿಯಾಗಿದೆ ಅನ್ನತಕ್ಕಂಥ ಉಲ್ಲೇಖ ಮಾಡಬೇಕಾಗಿದೆ. ಇವತ್ತ ಅದನ್ನು ನಾವು ಏನ್ ಮಾಡ್ಬೇಕಾ, ಅದಕ್ಕೆ ಇದಕ್ಕೆ ವ್ಯತ್ಯಾಸಗಳನ್ನು ತಿಳ್ಕೋಬೇಕಾಗಿದೆ. ಅದಕ್ಕಾಗಿ ದಯಮಾಡಿ ನೀವು ಎಲ್ಲರೂ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಗಳನ್ನು ಅರ್ಥ ಮಾಡಿಕೊಳ್ಳೋಣ. ಇವತ್ತ ನಮ್ಮ ಕಾಯ್ದೆ, ಕಾನೂನುಗಳು, ಕರ್ತವ್ಯಗಳು, ಹಕ್ಕುಗಳು ಏನದಾವಂತ ತಿಳ್ಕೊಳ್ಳೋಣ. ನಾವು ಭಾರತ ದೇಶ ಉನ್ನತ ಮಟ್ಟಕ್ಕೆ ಒಯ್ಯಬೇಕಾಗಿದೆ. ಭಾರತ ದೇಶ ಬಹಳಷ್ಟು ನಾವು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕಾಗಿದೆ. ಭಾರತ ದೇಶ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇಡೀ ವಿಶ್ವದಲ್ಲಿ ಅತ್ಯಂತ ಮುನ್ನಡೆಗೆ ಹೋಗಬೇಕಾದ್ರೆ ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂದ್ರೆ, ನಿಜವಾಗಿರ್ತಕ್ಕಂಥ ಇವತ್ತೇನು ಮಕ್ಕಳು ಇದ್ದಿರಲ್ಲ, ನೀವೇ ಮುಂದೆ ನಾಗರಿಕರಾಗ್ತಾ ಇದ್ರಿ, ಮುಂದೆ ಈ ದೇಶವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಾಗ್ತಾ ಇದ್ರಿ. ನಾವು ಪ್ರಾಮಾಣಿಕತೆ ಕಲಿಬೇಕಾಗಿದೆ. ನಾವು ಪ್ರಾಮಾಣಿಕತೆ, ಸೇವಾ ಮನೋಭಾವನೆ, ಸುಳ್ಳು ಹೇಳೋದನ್ನು ಬಿಡಬೇಕಾಗಿದೆ. ಭ್ರಷ್ಟಾಚಾರ ಮುಕ್ತ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಂಡುಕೋಬೇಕಾಗಿದೆ. ಇವತ್ತ ಬಾಲ್ಯದಲ್ಲಿರ್ತಕ್ಕಂಥ ಯುವಕರು, ಇವತ್ತ ಶಾಲಾ ಮಕ್ಕಳಿರ್ಬೋದು, ಇವತ್ತ ಸಂಘ ಸಂಸ್ಥೆಗಳಿರ್ಬೋದು, ನಾವೇನು ಮಾಡಬೇಕಾಗಿದೆ, ಇವತ್ತ ದೇಶವನ್ನು ಉಳಿಸ್ತಕ್ಕಂಥ, ಪ್ರಾಮಾಣಿಕತೆಯನ್ನು ಉಳಿತಕ್ಕಂಥ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಯಾರ್ಯಾರ ಕರ್ತವ್ಯಗಳೇನದವ ಆ ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡು ಈ ನಮ್ಮ ಭಾರತ ದೇಶವನ್ನು ಮುನ್ನಡೆಗೆ ಒಯ್ಯೋಣ ಅಂತ ಮಾತನ್ನು ಹೇಳ್ತಾ, ಇಲ್ಲಿಯವರೆಗೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಎರಡು ಮಾತುಗಳನ್ನು. ಜೈ ಹಿಂದ್, ಜೈ ಭಾರತ ಮಾತೆ.